ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬೆಳಗ್ಗೆನೇ ಚಿತ್ರಾನ್ನ ಮತ್ತು ಅದಕ್ಕೆ ವಡೆ ಮಾಡೋಣ ಅಂತ ರಾತ್ರಿನೇ ನೆನೆಸಿಟ್ಟಿದ್ದೆ. ವಡೆ ಬ್ಲಾಗ್ ನಾನು ಫಸ್ಟ್ ಟೈಮ್ ಹಾಕಿದ್ದೀನಿ. ಕಡಲೆ ಮತ್ತು ಅದಕ್ಕೆ ಅಕ್ಕಿ ನೆನೆಹಾಕ್ಬಿಟ್ಟಿರ್ತೀನಿ ರಾತ್ರಿನೇ. ಯಾವಾಗ ಮಾಡಬೇಕು ಅದಕ್ಕೆ ಮುಂಚೆನೇ ನೆನೆಹಾಕಿರ್ತೀನಿ. ನನ್ನ ಮಗ ಅವ್ನು ಡೈಲಿ ರೊಟೀನ್ ಸ್ಟಾರ್ಟ್ ಮಾಡ್ಕೊಂಡಿದ್ದ, ನಾಯಿ ವಾಕ್ ಮಾಡಿಸೋದು. ಇವತ್ತು ಸ್ವಲ್ಪ ವೆದರ್ ಚೆನ್ನಾಗಿತ್ತು, ಸೊ ನಾನು ಸ್ವಲ್ಪ ಹೊತ್ತು ಆಚೆ ಬಂದು ಆಮೇಲೆ ವಡೆ ಎಲ್ಲ ಮಾಡಿ ಚಿತ್ರಾನ್ನ ಮಾಡಿ ಅವನ ಸ್ಕೂಲಿಗೆ ರೆಡಿ ಮಾಡಿ ಇವತ್ತು ತೋಟಕ್ಕೆ ಹೋಗೋದಿತ್ತು. ಹಂಗೆ ಸುಮ್ಮನೆ ತೋಟಕ್ಕೆ ಅಂತ ಬಂದೆ. ನಾನು ಗಾಡಿ ಅಲ್ಲೇ ನಿಲ್ಲಿಸಿ ಸುಮಾರು ದಿನ ಆಗಿತ್ತು ತೋಟಕ್ಕೆ ಬಂದು. ನಮ್ಮ ಕರಿಯ ಯಾಕೋ ಫುಲ್ ವಾಮಿಟ್ ಮಾಡ್ಕೊತಾ ಇದ್ದ. ನಾನು ಇದು ಕೆಳಗಡೆ ಇರೋ ಮನೆ, ನಾನು ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ದೀನಿ. ಮೇಲೆ ಹೋಗೋಣ ಶುಂಠಿ ಹಾಕಿರೋ ಹೊಲದ ಕಡೆ ಅಂತೇಳಿ ಹೋಗ್ತಾ ಇದ್ದೆ. ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ವೀಡಿಯೋಸ್ ನೋಡ್ತಿದ್ದೀರಾ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಇನ್ನು ಯಾರೆಲ್ಲ ಸಂಭ್ರಮ ಬಲ್ಲೇರ ಇಲ್ಲಿ ಬುಕ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಸೊ ಇವಾಗ ಶುಂಠಿ ಹಾಕಿರೋ ಹೊಲದ ಕಡೆ ಬಂದೆ. ಇದೇ ನೋಡಿ ಶುಂಠಿ ಹಾಕಿರೋ ಹೊಲ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಹಳ್ಳಿ ಕಡೆ ಇದ್ದವರಿಗೆ, ಆದ್ರೂ ಬ್ಲಾಗಲ್ಲಿ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಇಷ್ಟಿಷ್ಟು ಎತ್ತರ ಬಂದಿದೆ. ನೆಕ್ಸ್ಟ್ ಯಾವಾಗಲಾರು ತೋಟಕ್ಕೆ ಹೋದರೆ ಯಾವ ಥರ ಬಂದಿರುತ್ತೆ ಅಂತ ತೋರಿಸ್ತೀನಿ. ಈ ಥರ ಇರುತ್ತೆ ಶುಂಠಿ. ಇದ್ರೊಳಗಡೆ ಶುಂಠಿ ಬೆಳೀತಾ ಇರುತ್ತೆ. ಇದಕ್ಕೆ ತುಂಬ ಔಷಧಿ ಎಲ್ಲ ಹಾಕ್ತಾ ಇರ್ತಾರೆ. ಕಳೆ ಎಲ್ಲ ಕೀಳಬೇಕು. ಫ್ರೆಶ್ ಶುಂಠಿ ಸಿಗುತ್ತೆ, ಚೆನ್ನಾಗಿರುತ್ತೆ. ಈ ಥರ ಬಂದಿರುತ್ತೆ ಶುಂಠಿ ಹೊಲದೊಳಗಡೆ ಎಲ್ಲ ಅಡ್ಡಾಡ್ಕೊಂಡು ಒಂದು ಸಲ ತೋಟ ಎಲ್ಲ ತೋರಿಸೋಣ ಅಂತೇಳಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟೆಷ್ಟು ಎತ್ತರ ತೆಂಗಿನ ಮರಗಳಿದೆ. ಒಂದು ಲಾಸ್ಟ್ವರೆಗೂ ವಿಡಿಯೋ ನೋಡಿ. ಒಂದು ತೆಂಗಿನ ಮರ ತೋರಿಸ್ತೀನಿ ಎಷ್ಟು ಎತ್ತರ ಇದೆ ಅಂತ. ಆಲ್ಮೋಸ್ಟ್ ನೋಡಿ ಇಷ್ಟಿದೆ ಶುಂಠಿ ಹಾಕಿರೋದು ಹೊಲ, ಪೂರ್ತಿ ಇಷ್ಟಿದೆ. ಇವಾಗ ಶುಂಠಿ ಹಾಕಿರೋ ಹೊಲದಿಂದ ಮನೆ ಕಡೆ ಹೊರಟ್ವಿ ಊಟ ಮಾಡ್ಕೊಂಡು ಬರೋಣ ಅಂಥೇಳಿ. ಅಲ್ಲಿ ನಮ್ಮ ಬೆಕ್ಕು ಹಿಂಗೆ ಮಲ್ಕೊಂಡಿತ್ತು ಅಂತ ವಿಡಿಯೋ ಮಾಡೋಕ್ಕೆ ಹೋದೆ, ಅಷ್ಟೊತ್ತಿಗೆ ಓಡೋಗ್ಬಿಡ್ತದು. ನೋಡಿ ಯಾವ ಥರ ಇದೆ ಬೆಕ್ಕು, ಒಳ್ಳೆ ಫುಲ್ಲು ಕಲರ್ ಆಗಿದೆ. ಊಟ ಎಲ್ಲ ಮುಗಿಸ್ಕೊಂಡು ಹಸುಗಳು ಕಟ್ಟಿದ್ವಲ್ಲ ಅಲ್ಲಿಗೆ ಅಂತ ಬಂದ್ವಿ. ಸ್ವಲ್ಪ ಮಳೆ ಬರ್ತಿತ್ತು. ನೋಡಿ ಇಲ್ಲಿದ್ದಾವೆ ನಮ್ಮ ಹಸುಗಳೆಲ್ಲ. ಅಲ್ಲಿಂದ ನಿಂಬೆಹಣ್ಣು ಜಾಸ್ತಿ ಬಿಟ್ಟಿತ್ತು, ಮನೆಗೆ ನಿಂಬೆಹಣ್ಣು ಬೇಕಲ್ಲ ಅಂಥೇಳಿ ನಿಂಬೆಹಣ್ಣನ್ನ ಕುಯ್ಯೋಕ್ಕೆ ಅಂತ ಹೊರಟ್ವಿ. ಅಲ್ಲೆಲ್ಲ ಫುಲ್ಲು ಮಳೆ ಬಂದರೆ ನಡೆದಾಡೋಕ್ಕೆ ಆಗೋಲ್ಲ, ಆ ಥರ ಆಗುತ್ತೆ. ನೋಡಿ ನಾನು ಹೋಗ್ತಿದ್ರೆ ಅದು ನಮ್ಮ ಹಿಂದೆನೇ ಬರ್ತಿದ್ದೆ ಹಸು. ಹಗ್ಗ ಏನೂ ಹಾಕಿರಲ್ಲ. ನೋಡಿ ಯಾವ ಥರ ಬರ್ತೈತೆ, ನಮ್ಮ ಹಿಂದೆನೇ ಬರ್ತಿತ್ತು. ಆಮೇಲೆ ಸರಿ ಅಂತ ಆ ಕಡೆ ಸೈಡಿಗೆ ಹೋಯ್ತು. ನಾವು ಪಪ್ಪಾಯ ಹಣ್ಣು ಎಲ್ಲ ಬಿಟ್ಟಿದೆಯಾ ಅಂತ ನೋಡ್ಕೊಂಡು ಹೋದ್ವಿ. ಪಪ್ಪಾಯ ಹಣ್ಣೇನು ಬಿಟ್ಟಿಲ್ಲ. ನೋಡಿ ಈ ಮರ, ತೆಂಗಿನ ಮರ ಎಷ್ಟು ಹೈಟ್ ಇದೆ. ಆಲ್ಮೋಸ್ಟ್ ಎಲ್ಲ ಅಷ್ಟೇ ಹೈಟ್ ಇದೆ. ಅಲ್ಲಿ ಸ್ಪ್ರಿಂಕ್ಲರ್ ಎಲ್ಲ ಆನ್ ಮಾಡಬೇಕಿತ್ತು. ಅದನ್ನು ಜೆಟ್ ಅಂತ ಕರೀತಾರೆ. ಜೆಟ್ಟಲ್ಲ, ಒಂದು ಕಡೆದು ಯಾಕೋ ಅಷ್ಟೊಂದು ಓಡ್ತಿರ್ಲಿಲ್ಲ ಅಂತ ಏನಾಗಿದೆ ನೋಡೋಕ್ಕೆ ಅಂತ ಹೊರಟ್ವಿ. ನೋಡಿ ಇಲ್ಲಿ ಒಂದು ಕಡೆದು ಈ ಥರ ಫೋರ್ಸಲ್ಲಿ ಹೋಗ್ತಾ ಇದೆ. ಅದ್ರ ಪಕ್ಕದಲ್ಲೇ ಇನ್ನೊಂದು ಕಡೆನೂ ಆನ್ ಮಾಡಿದ್ದೀವಿ. ಅದು ಜೆಟ್ಟು, ಅದು ಚೆನ್ನಾಗಿ ಓಡ್ತಾ ಇದೆ. ಅದನ್ನೆಲ್ಲ ನೋಡ್ಕೊಂಡು ಹಾಗೆ ನಿಂಬೆಹಣ್ಣು ಕುಯ್ಯೋಕ್ಕೆ ಅಂತ ಹೊರಟ್ವಿ. ಅಲ್ಲಿ ನೋಡಿದ್ರೆ ಪೈಪು ಒಂದು ಕಡೆದು ಫುಲ್ಲು ಕಿತ್ಕೊಂಡು ನೀರೆಲ್ಲ ಅಲ್ಲೇ ವೇಸ್ಟ್ ಆಯ್ತಾಯಿತ್ತು. ಅದನ್ನು ವಾಲ್ ತಿರುಗಿಸಿ ಟೈಟ್ ಮಾಡ್ತೀವಿ ಅಂತ ಹೋದರು. ಟೈಟ್ ಮಾಡಬೇಕಿತ್ತು. ನೋಡಿ ಇಲ್ಲಿ ಯಾವ ಥರ ನೀರು ಎಲ್ಲ ಇಲ್ಲೇ ಹೋಯ್ತೈತೆ. ಅಲ್ಲಿ ಯಾಕೆ ಅಷ್ಟು ಕಮ್ಮಿ ಬರ್ತೈತೆ ಅಂತ ನೋಡಿದರೆ ನೀರೆಲ್ಲ ಈ ಥರ ಬರ್ತಾಯಿತ್ತು. ಅದನ್ನೆಲ್ಲ ರೆಡಿ ಮಾಡಿ ನಿಂಬೆಹಣ್ಣು ಕುಯ್ಯೋಣ ಅಂತ ಹೋದ್ವಿ. ತುಂಬ ಅಂದರೆ ತುಂಬ ಬಿಟ್ಟಿರುತ್ತೆ ನಿಂಬೆಹಣ್ಣು. ಲಾಸ್ಟ್ ಒಂದು ಬ್ಲಾಗಲ್ಲಿ ತೋರಿಸಿದ್ದೀನಿ. ಅದನ್ನೆಲ್ಲ ಕುಯ್ಕೊಂಡು ಮನೆ ಕಡೆ ಹೊರಡೋಣ ಅಂತ ಕುಯ್ತಾ ಇದ್ದೆ. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ ಎಷ್ಟೋ ನಿಂಬೆಹಣ್ಣು ಬಿಟ್ಟಿದೆ. ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಬಲ್ತಿಲ್ಲ, ಜಾಸ್ತಿ ನಿಂಬೆ ಹುಳಿ ಬರೋಲ್ಲ. ಅದಕ್ಕೆ ಜಾಸ್ತಿ ಹಣ್ಣಾಗಿರೋ ಥರದ್ದು ಮಾತ್ರ ಕುಯ್ಕೊಂಡು ಕೆಳಗಡೆ ಮನೆ ಸ್ಕೂಟಿ ನಿಲ್ಲಿಸಿದ್ನಲ್ಲ ಅಲ್ಲಿಗೆ ಹೋಗೋಣ ಅಂತ ಹೊರಟೆ. ಅಷ್ಟೊತ್ತಿಗಾಗಲೇ ಸ್ವಲ್ಪ ಮಳೆ ಥರ ಬರ್ತಾ ಇತ್ತು. ಜಾಸ್ತಿ ಮಳೆ ಬಂದರೆ ಇನ್ನು ಬೈಕಲ್ಲಿ ಹೋಗೋಕ್ಕಾಗಲ್ಲ ಅಂಥೇಳಿ ಬೇಗ ಹೊರಟೆ ಅಲ್ಲಿಂದ. ಇದು ಇವತ್ತಿನ ಬ್ಲಾಗ್ ಆಗಿರುತ್ತೆ. ಯಾರಿಗೆಲ್ಲ ಈ ನನ್ನ ಬ್ಲಾಗ್ ಇಷ್ಟ ಆಗಿದೆ
ಲೈಕ್ ಮಾಡಿ. ಇದು ಮೇಲ್ಗಡೆ ಇರೋ ಮನೆ, ಸಣ್ಣದೇ ಸಿಂಪಲ್ಲಾಗಿದೆ. ಮೇಲೆ ಕೆಳಗಡೆ ಒಂದಿದೆ, ಇದೇ ಮನೆ. ಅದು ಅಲ್ಲಿಂದ ಬಂದಿದ್ದಾಯಿತು. ಕೆಳಗಡೆ ಬಂದು ಒಂದು ಸ್ವಲ್ಪ ಬಟ್ಟೆ ಎಲ್ಲ ಒಗ್ದಿರೋದಿತ್ತು, ಅದನ್ನೆಲ್ಲ ಬ್ಯಾಗಿಗೆ ಹಾಕ್ಕೊಂಡು ಊಟದ ಬಾಕ್ಸ್ ಎಲ್ಲ ತಗೊಂಡು ಬೀಗ ಹಾಕ್ಕೊಂಡು ಹೊರಟಿದ್ದಾಯಿತು. ಇದು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು.